ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ. ಒಳ ಮೀಸಲಾತಿ ಆತ್ಮೀಯ ಬಂಧುಗಳೇ, ಕರ್ನಾಟಕ ಅತ್ಯಂತ ನಿಕೃಷ್ಟ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇ, ಎಲ್ಲ ವಿಧದಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಸತ್ತಿದೆ. ಸಂವಿಧಾನದ ಹಕ್ಕುಗಳನ್ನು ಹಂಚುವಲ್ಲಿ ನಕಲಿ ಅಂಬೇಡ್ಕರ್ ವಾದವನ್ನ ಹೇಳ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳ್ತೀವಂತ ಒಂದ್ ಕಡೆ ಹೇಳ್ತದೆ, ಮತ್ತೊಂದು ಕಡೆ ಅವ್ರದೇ ಆದಂತ ಸಿದ್ದರಾಮಯ್ಯ ಇದು ಯಾವ ಸಾಂಸ್ಕೃತಿಕ ನಾಯಕ ಸಿದ್ದರಾಮಯ್ಯ? ಇದರಿಂದ ಯಾವ ವಾದ ಅಹಿಂದವಾದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಇನ್ನು ಹಿಂಬಾಲಕರು ಹೇಳ್ತಾರ. ರಾಜ್ಯ ಸರ್ಕಾರ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರಾದಂತ ಸಮೀಕ್ಷೆ ಮಾಡಿರುವ ವರದಿಯನ್ನ ಇವತ್ತು ಒಳ ಮೀಸಲಾತಿ ವಿರೋಧಿಗಳು ನಮ್ಮ ಜನಸಂಖ್ಯೆಯನ್ನು ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಿ ಇವತ್ತು ನಾವು ಪ್ರತಿಭಟನಾ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾ ಇದ್ವಿ. ಸತತವಾಗಿ 2001ರಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ವಿ. ಅದಾದ ನಂತರ ಇಲ್ಲಿಗೇನು ಆಗಸ್ಟ್ 15ರಂದು ನಾವೇನು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ, ಅದೇ ರೀತಿ ಪ್ರತಿ ಸರನೂ ನಾವು ಹೋರಾಟಗಳು ಅರವತ್ತನೇ ಹೋರಾಟಗಳು ಮಾಡ್ತೀವಿ. ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡ್ತೀವಿ. ಅದಾದ ನಂತರ ಆಗಸ್ಟ್ 1ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ ತಾಲೂಕಲ್ಲಿ ಏನು ಒಳ ಮೀಸಲಾತಿ ಹೋರಾಟಗಳು ಮಾಡ್ತಾ ಇದ್ದೀವಿ, ನಿರಂತರ ನಾವು ಮಾಡ್ತಾ ಇದ್ದೀವಿ. ಮತ್ತು ನಾಗಮೋಹನ್ ದಾಸ್ ಅವರು ವರದಿ ತಗೊಂಡ್ತಾಳೆ ನಾವು ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ವರದಿ ಬಂದ ತಕ್ಷಣ ನಾವು ಜಾರಿ ಮಾಡಿಬಿಡ್ತೀವಿ ಅಂತೇಳಿ ಎಲೆಕ್ಷನಲ್ಲಿ ಮಾತು ಆದರೂ ಆ ಮಾತು ಕೊಡಿಸ್ಕೊಂಡಿಲ್ಲ. ಈಗಾಗಲೇ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸಹ ತುಂಬ ಸರಿ, ಈ ಒಂದು ಸಲ 2 ಸಲ ಅಲ್ಲ, ನಿರಂತರವಾಗಿ ನಮ್ಮ ಮಾದಿಗ ಸಂಘಟನೆಗಳು ಮಹಾ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ವಿ. ಮೊನ್ನೆ ಬಂದು ನಮ್ಮ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ಮಂದಕೃಷ್ಣ ಮಾದಿಗಣ್ಣವರು ಸಹ ಬಂದು ಅವ್ರ ನೇತೃತ್ವದಲ್ಲಿ ಸಹ ಮಾದಿಗ ಸಂಘಟನೆಗಳೆಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ಅವಾಗಲೂ ಅವ್ರು ಹೇಳಿದ್ರು, ಇಲ್ಲ ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ, ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತೇಳಿ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದಲೇ ಇದ್ದೀವಿ. ಆದರೂ ಸಹ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ಹೇಳ್ತಾರೆ ಇಲ್ಲ 27ಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಸಚಿವ ಸಂಪುಟ ಕರೆದಿದ್ದಾರೆ 26ನೇ ತಾರೀಕು, ಇವತ್ತಿನ ತೀರ್ಮಾನ ತಗೊಂತ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಒಂದೇ ನಮ್ಮ ಉದ್ದೇಶ ಏನು, ನಮ್ಮ ಪಾಲು ಮಾದಿಗರ ಪಾಲು ಮಾದಿಗರು ಕೊಡ್ರಿ, ಅದು 15 ರೂಪಾಯಿಯಲ್ಲಿ ನಮ್ಮ ಮಾದಿಗ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಿ ಸತತವಾಗಿ 35 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಯಾವ ಸರ್ಕಾರಗಳು ಬಂದು ನಮಗೆ ಒಳ ಮೀಸಲಾತಿ ಕೊಡೋದಕ್ಕೆ ನಿರಾಕಾರ ಮಾಡಿರ್ತವೆ. ಆದರೆ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಅತಿ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಕೂಡ ಇದ್ದೀವಿ. ನಮಗೆ ಇಂಥ ಒಂದು ಯಾವ್ಯಾವ ಸರ್ಕಾರಗಳು ಮೋಸ ಮಾಡ್ತಾ ಬಂದಿರ್ತ ಕಾರಣ, ನಾನೇನು ಸಿದ್ದರಾಮಯ್ಯ ಕ್ಯಾಬಿನೆಟ್ಟಲ್ಲಿ ಏನು ನಮ್ಮ ಸಂಪೂರ್ಣ ಒಳ ಮೀಸಲಾತಿ ಪರವಾಗಿ ಜಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ 28ನೇ ತಾರೀಕಿನಿಂದ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಹೋಬಳಿ ರಕ್ತಪಾತವನ್ನು ಮಾಡುತ್ತೇವೆ. ನಿಮ್ಮ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಅಂತೇಳಿ ಸಿದ್ದರಾಮಯ್ಯಗೆ ಹಾಗೂ ಸಮಾಜ ಕಲ್ಯಾಣದ ಮಂತ್ರಿಯಾದಂಥ ಮಾದೇವಪ್ಪನಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮನ್ನು ಆಳುವಂಥ ಒಂದು ರಾಜ್ಯ ಸರ್ಕಾರ ನಮ್ಮ ಸ್ಥಾನ ಎಷ್ಟಿದೆ ಅಂತ ತಮಗೆ ಗೊತ್ತಿದೆ. ನೀವೇನಾದರೂ ವಿಳಂಬ ಧೋರಣೆಯನ್ನು ನಾಳೆ ತೋರಿಸಿದರೆ ನಿಮ್ಮನ್ನ ಕಾಲು ಕೆಳಗೆ ಹೊಸದಾಗ್ತು ಅಂತೇಳಿ ಮುಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮುಂದಿನ ನಾವು ಮಾದಿಗರ ತಾಕತ್ತೇನೆಂಬುದು ತೋರಿಸುವಂತೇಳಿ ಈ ಸಂದರ್ಭದಲ್ಲಿ ಮಾತನಾಡ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.